ಸುಮಾರು 20 ಬಿಲ್ಗಳಿಗೂ ಹೆಚ್ಚು ಮಸೂದೆಗಳು ವಿಧಾನಸಭೆಗೆ ವಿಧಾನ ಪರಿಷತ್ತಿಗೆ ಸಲ್ಲಿಕೆ ಆಗಲಿವೆ. ಇದೊಂದು ಮಹತ್ವದ ಸಭೆ. ಈ ಸಭೆಯಲ್ಲಿ 20 ಬಿಲ್ಗೂ ಹೆಚ್ಚು ಬಿಲ್ಗಳು ನಾವು ವಿಧಾನಮಂಡಲಕ್ಕೆ ಸಲ್ಲಿಕೆ ಮಾಡ್ತಾಯಿದ್ದೀವಿ. ಅವುಗಳನ್ನು ಮಂಜೂರಾತಿ ಪಡೆದು ರಾಜ್ಯದಲ್ಲಿ ಹೆಚ್ಚು ಪರಿಣಾಮಕಾರಿ ಆಡಳಿತ ಹಾಗೂ ವ್ಯವಸ್ಥೆ ಕಲ್ಪಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗ್ತಾಯಿದೆ. ಸರ್, ಈಗ ಮತ್ತು ಕಿತ್ತೂರು ಕರ್ನಾಟಕನ ನೆಗ್ಲೆಕ್ಟ್ ಮಾಡಲಾಗ್ತದೆ. ಪ್ರತ್ಯೇಕ ಉತ್ತರ ಕನ್ನಡ ಬಗ್ಗೆ ಕಾಗೇನೇ ಮಾತಾಡ್ತಾ ಇದ್ದಾರೆ. ಅಲ್ಲಿ ಕಾಗೆ ಅವರು ಮಾತನಾಡಿದ್ದಾರೆ. ಕಾಗೆ ಒಬ್ಬ ಹಿರಿಯ ಸದಸ್ಯರು, ನಮ್ಮ ಭಾಗದ ಮುಖಂಡರು ಸಹಿತ. ಹಲವು ಮಾಹಿತಿಗಳ ಕೊರತೆ ಇರ್ಬೋದು. ಅವರು ಏನು ಆಲೋಚನೆ ಮಾಡಿದ್ದಾರೆ, ಏನು ಹೇಳ್ತಾ ಇದ್ದಾರೆ, ಅದರಲ್ಲಿ ನ್ಯಾಯ ಪಡೆಯೋದಕ್ಕೆ ಮಾರ್ಗಗಳಿವೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದ್ದರೆ ಅವುಗಳನ್ನು ಸರಿಪಡಿಸೋದಕ್ಕೆ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಬೇಕೇ ಹೊರತು ಕರ್ನಾಟಕವನ್ನು ಏಕೀಕರಣ ಮಾಡೋದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಹೆಜ್ಜೆ ಹಾಕಿದವರು ಉತ್ತರ ಕರ್ನಾಟಕದ ನಾಯಕರುಗಳೇ. ನಮ್ಮವರು ಕಟ್ಟಿರ್ತಕ್ಕಂಥ ಈ ಒಂದು ಸಾಮ್ರಾಜ್ಯವನ್ನು ನಾವು ಯಾವುದೇ ಅಪಸ್ವರದಿಂದ ಅಶಕ್ತಗೊಳಿಸೋದು ಸಾಧು ಅಲ್ಲ. ಅನ್ಯಾಯಗಳಾಗಿದ್ದರೆ ಅವುಗಳನ್ನು ಎತ್ತಿ ತೋರಿಸಿ ಅವುಗಳನ್ನು ಪರಿಹರಿಸಿಕೊಳ್ಳೋಣ. ಸರ್, BR ಹಿನ್ನಡೆ ಆಗಿದೆ. ಆತ್ಮಾವಲೋಕನ ಸಭೆ ನಿನ್ನೆ ಆಗಿದೆ ಖರ್ಗೆ ಅವರ ನೇತೃತ್ವದಲ್ಲಿ. ಎಲೆಕ್ಷನ್ ಕಮಿಷನ್ ಎಲ್ಲೋ ಒಂದು ಕಡೆ ಏಕಮುಖವಾಗಿ ನಿರ್ಧಾರ ತಗೋತಾ ಇದೆ ಅನ್ನೋದು, ಅದನ್ನು ಕಳೆದ 3 ವರ್ಷಗಳಿಂದ ರಾಷ್ಟ್ರ ನೋಡ್ತಾ ಇದೆ. ವೋಟ್ ಚೋರಿ ಬಗ್ಗೆ ಇಷ್ಟೆಲ್ಲ ಅವ್ರನ್ನ ಜಾಗೃತ ಮಾಡಿದ್ರೂ ಸಹಿತ ಅವರು ಎರೋಗೆಂಟಾಗಿಯೇ ಬಿಹೇವ್ ಮಾಡ್ತಾ ಇದ್ದಾರೆ ಹೊರತು ಆ ಸತ್ಯ ಕಂಡುಹಿಡಿಬೇಕು, ಸತ್ಯವನ್ನು ದೇಶದ ಜನರಿಗೆ ತೋರಿಸ್ಬೇಕು ಅನ್ನೋದ್ರ ಕಡೆ ಅವ್ರಿಗೆ ಗಮನ ಇಲ್ಲ. Election Commission should become more democratic and it cannot act as a dictator in the country. ಧಾರವಾಡ ಮಹಾನಗರ ಪಾಲಿಕೆ ಕರ್ನಾಟಕದ ಹಿರಿಯ ವಕೀಲರು, ನ್ಯಾಯವಾದಿಗಳಾಗಿರ್ತಕ್ಕಂಥ ಮಾನ್ಯ CR ಪಾಟೀಲರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. CR ಪಾಟೀಲರು ಈ ಭಾಗದ ಹೈಕೋರ್ಟ್ ಬೆಂಚ್ ಪ್ರಾರಂಭ ಮಾಡೋದರಲ್ಲಿ ಭಾಳ ಉಗ್ರವಾದ ಹೋರಾಟ ಮಾಡಿದ ನಾಯಕರು. ಒಂದೇ ಅಲ್ಲ, ಉತ್ತರ ಕರ್ನಾಟಕದ ವಿಷಯಗಳು ಬಂದಾಗ ನನಗೆ ಸಂಪೂರ್ಣ ನೆನಪಿದೆ. ನನಗೆ ಬಲಗೈಯಾಗಿ ಶಕ್ತಿ ಕೊಟ್ಟವರು. ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಹಲವಾರು ವರ್ಷ ಸೇವೆ ಸಲ್ಲಿಸಿದರು. ಅಷ್ಟೇ ಅಲ್ಲ, ಬಾರ್ ಕೌನ್ಸಿಲ್ನ ಮೆಂಬರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಇದ್ದಂಥ ಸಾಮಾಜಿಕ ಕಳಕಳಿ, ಉತ್ತರ ಕರ್ನಾಟಕಕ್ಕಿದ್ದ ಕಳಕಳಿ ನಿಜವಾಗಿಯೂ ಅತ್ಯಂತ ಪ್ರಶಂಸನೀಯವಾದದ್ದು. ಅವರ ಅಗಲುವಿಕೆ ನಮ್ಮ ಭಾಗದ ಕಾನೂನು ಕ್ಷೇತ್ರ ಹಾಗೂ ಸಾಮಾಜಿಕ ಕ್ಷೇತ್ರಕ್ಕೆ ಭಾಳ ದೊಡ್ಡ ಅನ್ಯಾಯ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.